ದೇವ್ರೆ, ಈ ಮನೆ ಋಣ ಇಲ್ಲಿಗೆ ಮುಗೀತು ಅಂತ ಅನ್ನಿಸ್ತಾ ಇದೆ. ನಿನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀನೇ ನಮಗೆ ದಾರಿ ತೋರಿಸ್ಬೇಕಪ್ಪ. ಹಾಗೆ ವಿಗ್ರಹ ತಗೋ. ಕೃಷ್ಣ ಮಮ್ಮಿನ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾರೆ? ನರಹರಿ, ನಾವ್ ಈ ಮನೇಲಿ ಇರೋದಿಲ್ಲ, ನಮ್ಮನ್ನ ತಡಿಬೇಡ. ಏನ್ ಹುಡುಗಾಟ ಆಡ್ತಾ ಇದೀರಾ? ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದಳಪ್ಪ, ಯಾರು ಎಲ್ಲೂ ಹೋಗಕ್ ಬಿಡ್ಬೇಡಿ. ನರಹರಿ, ನಮ್ಮನ್ನ ತಡಿಬೇಡ. ನಾವಿನ್ನು ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಕೊಡು ವಿಗ್ರಹನ. ಸಾಕ್ಷಿ ಮದುವೆ ಟೈಮಲ್ಲಿ ಅಮ್ಮ ನೀನೇ ಆ ಭೂತಕ್ಕೆ ಹೆದರ್ಕೊಂಡು ಹೋದ್ರೆ ಹೇಗಮ್ಮ? ಕೊಡಿಲಿ. ಮತ್ತಿನ್ನೇನು ದಿನ ಆ ಭೂತದ ಜೊತೆ ನಮ್ಮನ್ನ ಸಾಯಿ ಅಂತೀಯ? ನಾವು ಹೋಗೋರೆ, ಕೊಡಲಿ. ನಾವು ಸಾಯಬಾರ್ದು, ಅದನ್ನ ಎದುರಿಸಿ ಫೈಟ್ ಮಾಡ್ಬೇಕು. ಅದಕ್ಕೆ 4-6 ಹೊಡಿಬೇಕು. ಕೊಡಿ. ಅದು ನಮ್ಮನ್ನೇ ಹಿಡಿದು ಅಲ್ಲಾಡಿಸ್ತಾ ಇದೆ, ಇವನು 4-6 ಹೊಡಿತಾನೆ. ನೋಡು ನರಹರಿ, ಯುದ್ಧ ಹೋರಾಟ ಏನಿದ್ರು ಮನುಷ್ಯ ಜೊತೆ ಮಾಡಬೇಕು. ಭೂತ ಜೊತೆ ಹೋರಾಟ ಮಾಡೋದು ಮುಟ್ಟಾಳ್ತನ ಆಗುತ್ತೆ. ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋ ಜಾಗನ ಮನೆ ಅಂತಾರೆ. ಇದನ್ನ ಯಾರು ಮನೆ ಅಂತಾರೇನೋ? ಪ್ರತಿ ಕ್ಷಣ ಪ್ರತಿದಿನ ಜೀವನ ಅಂಗೈಲಿ ಹಿಡ್ಕೊಂಡು ಬದುಕೋಕ್ಕಿಂತ ಯಾವ್ದಾದ್ರು ಮಂಟಪದಲ್ಲೋ ದೇವಸ್ಥಾನದಲ್ಲೋ ಇದ್ಕೋತೀವಿ. ಕೊಡಿಲಿ. ಇವನನ್ನ ಅನಾಥೋ ದೈವ ರಕ್ಷಕ ಅಂತ ಹೇಳ್ತಾರೆ. ಕೊಡಮ್ಮ ಇಲ್ಲಿ. ಪಾಪ ಕೃಷ್ಣ ಮಮ್ಮಿ, ಇವರೆಲ್ಲ ಅಲ್ಲಿಂದಲ್ಲಿಗೆ ಎಲ್ಡಾಡ್ತಾ ಇದ್ದಾರೆ. ಪಾಪ ಮಾಮಿಗೆ ನೋವಾಗಲ್ವಾ? ಕೃಷ್ಣ ಮಮ್ಮಿ ಪ್ಲೀಸ್ ಇದೇ ಜಾಗಕ್ಕೆ ಹೋಗ್ಬಿಡು, ಪ್ಲೀಸ್ ಪ್ಲೀಸ್. ತನ್ನ ನಾನು ಇಲ್ಲಿ ಇದ್ಕೊಂಡೆ ಆ ಭೂತಕ್ಕೆ ಸರಿಯಾಗಿ ಪಾಠ ಕಲಿಸ್ತೀನಿ. ನಾನು ಮಾತ್ರ ಈ ದೇವ್ರನ್ನ ಆಚೆ ತಗೊಂಡೋದಕ್ಕೆ ಬಿಡಲ್ಲ. ಏಯ್, ನೀನೇನೋ ಪಾಠ ಕಲಿಸ್ತೀಯ? ನಿನ್ ಕೈಲಿ ವಿಗ್ರಹ ಇದೆಯಾ ನೋಡು. ಅದು ಇಲ್ಲಿ ಬಂದು ಕೂತಿದೆ, ನೋಡಿಲಿ. ಇದಿಷ್ಟಕ್ಕೆ ಮುಗಿಲಿಲ್ಲ. ಇವತ್ತು ನಾನು ಸೋತಿರ್ಬೋದು, ಆದರೆ ನಾಳೆ ದಿವಸ ನಾನು ಇನ್ನಿಷ್ಟು ಫಿಟ್ ಹೊಡಿತೀನಿ. ಮತ್ತೆ ಅಮ್ಮ, ಮನೆ ಬಿಟ್ಟು ಹೋಗೋದು ಪಲಾಯನವಾದ, ಅದನ್ನು ಬಿಡಿ. ಈಗ ನೀವು ಮನೆ ಬಿಟ್ಟು ಹೋದ್ರೆ ಸಾಕ್ಷಿ ಮದುವೆ ನಿಂತೋಗುತ್ತೆ, ಬಾಸ್ಗೂ ಅನುಮಾನ ಬರುತ್ತೆ. ಯಾತಕ್ಕೆ ಸೋಲ್ತಾ ಇದ್ದೀನಿ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ಯಾರೋ ಮ್ಯಾಚ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಆ ಭೂತಾನ ಈ ಮನೆಯಿಂದ ಹೇಗೆ ಓಡಿಸೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿವರೆಗೂ ನೀವೆಲ್ಲ ಸ್ವಲ್ಪ ಸಹನೆ ಎಂದಿರಿ, ಗೊತ್ತಾಯ್ತಾ? ಅಯ್ಯೋ, ದೊಡ್ಡಪ್ಪ ನನ್ನೇ ಭೂತ ಅಂತ ಇದ್ದಾರಲ್ವಪ್ಪ. ನನ್ನ ಮನೆ ಬಿಟ್ಟು ಓಡಿಸ್ತಾರಂತೆ. ಮೊದಲು ವಿಷಯನ ಲಡ್ಡು ಅಣ್ಣಂಗೆ ಹೇಳ್ಬೇಕು. ಲಡ್ಡು ಅಣ್ಣ, 4 ಬಾರಿಸಿದ್ರೆ ಸತ್ಯ ಆಚೆಗೆ ಬರುತ್ತೆ. ಲಡ್ಡು ರೀ, ಯಾಕೆ ಹಾಕಿ ಕೂಕ್ಕೋದಿರಾ? ನಾನೇ ಅವನ್ನ ಕರ್ಕೊಂಡು ಬರ್ತೀನಿ, ಇರಿ. ನೀನ್ ಬಂದ್ಯಾ? ಸಾಕ್ಷಿಯತ್ತೆ ನಾನು ರಘು ಅಂಕಲ್ ಜೊತೆ ಮೀಟ್ ಮಾಡಿದ್ದೆ, ದೊಡ್ಡ ಅಡ್ವೆಂಚರ್ ಆಗೋಯ್ತು. ನಾವು ಹೋಲಿನೇ ಆಡೋಕ್ಕಾಗಲಿಲ್ಲ. ಈಗ ಚೆನ್ನಾಗಿ ಹೋಲಿ ಆಡೋಣ.
ಅಯ್ಯೋ ಬಿಡು ಲಡ್ಡು ಅಣ್ಣ, ನಾನು ನಿನ್ಗೇನೋ ವಿಷಯ ಹೇಳ್ಬೇಕು. ಏನ್ ವಿಷಯ ಅಂಜಲಿ? ಯಾಕೆ ಸಪ್ಪಗಿದ್ಯಾ? ಲಡ್ಡು ಅಣ್ಣ, ನಾನು ಸಾಕ್ಷಾತ್ಗೆ ಹೆಲ್ಪ್ ಮಾಡಿದೀನಿ ಅಂತ ದೊಡ್ಡಪ್ಪಂಗೆ ಅನುಮಾನ ಬಂದಿದೆ. ಅದಕ್ಕೆ ನನ್ನ ಮನೆ ಬಿಟ್ಟು ಓಡಿಸ್ತಾರಂತೆ. ಅವ್ರು ನಿನ್ ಮೇಲೆ ಅನುಮಾನ ಬಂದಿದ್ಯಾ? ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ನೀನ್ ಹಿಡ್ಕೊಂಡು ಬಸ್ಗೆ ಓಡ್ಸಕ್ಕಾಗತ್ತಾ? ಹೌದಲ್ವಾ, ನಾನು ಮತ್ತೆ ಬಿಟ್ಟಿದ್ದೆ. ಲಡ್ಡು, ಯಾರ ಜೊತೆ ಮಾತಾಡ್ತೀವ್ಯಾ? ಯಾರ ಜೊತೆನೂ ಇಲ್ಲ, ನಾನೇ ಮೌನ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓ, ಮೋನೋ ಆ್ಯಕ್ಟಿಂಗಾ? ಚೆನ್ನಾಗಿದೆ ಚೆನ್ನಾಗಿದೆ. ಹಾಗಾದರೆ ನಿನ್ನ ಈ ಮೋನೋ ಆ್ಯಕ್ಟಿಂಗ್ ಸ್ಕ್ರಿಪ್ಟ್ಗೆ ನಾನು ಹೇಳೋ ಒಂದು ಡೈಲಾಗ್ ಕೂಡ ಆ್ಯಡ್ ಮಾಡ್ಕೊ. ಹೇಳ್ಕೊಳ್ಳಾ? ಏನದು ದೊಡ್ಡಮ್ಮ? ಹೇಳ್ಕೊಡ್ತೀನಿ ಇರು. ಅನುಮಾನ ಬಂದಿರೋದು ಬೇರೆ ಯಾರ ಮೇಲೂ ಅಲ್ಲ, ಸಾಕ್ಷಾತ್ಗೆ ಸಹಾಯ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ. ಎಲ್ಲಿ ಹೇಳು ನೋಡೋಣ. ಅಂದ್ರೆ ದೊಡ್ಡಪ್ಪಂಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡ್ದ್ಯಾ? ಹೌದು ಕಣೋ ಲಡ್ಡು, ನಿಮ್ಮ ದೊಡ್ಡಪ್ಪ ತುಂಬ ಗರಂ ಆಗಿದ್ದಾರೆ. ನಿನ್ನೆ ಕೂಗ್ತಿದ್ದಾರೆ. ಅವರೇ ನಿನ್ನ ಹುಡ್ಕೊಂಡು ಬರೋದಕ್ಕೆ ಮುಂಚೆ ನೀನೇ ಅವ್ರ ಹತ್ರ ಹೋಗ್ಬಿಡು. ಅಂದ್ರೆ ದೊಡ್ಡಪ್ಪ ನನಗೆ ಹೊಡಿತಾರ? ಇಲ್ಲ ಲಡ್ಡು, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ನಿನ್ಗೇನೂ ಆಗೋದಿಲ್ಲ, ನೀನು ಧೈರ್ಯವಾಗಿ ಹೋಗು. ಈ ಲಡ್ಡು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಆದರೆ ಅಂಜಲಿ ಬಗ್ಗೆ ನನಗೆಲ್ಲ ಗೊತ್ತು. ಆ ಅಂಜಲಿ ಖಂಡಿತ ಇಲ್ಲೇ ಎಲ್ಲೋ ಇದ್ದಾಳೆ. ಒಟ್ಟಿನಲ್ಲಿ ಇವತ್ತವಳು ಸಾಕ್ಷಿ ರಘುನ ಮೀಟ್ ಮಾಡೋ ಹಾಗೆ ಮಾಡಿಬಿಟ್ಲು. ಅವಳಿಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಿ? ದೊಡ್ಡಮ್ಮ ಏನ್ ಮಾಡ್ತಾ ಇದ್ದಾರೆ? ಹೌದು ಅಂಜಲಿ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು. ಸಾಕ್ಷಾತ್ಗೆ ಹೆಲ್ಪ್ ಮಾಡಿದೆ ಅಂತ ದೊಡ್ಡವಂಗೆ ನನ್ನ ಸಿಟ್ಟು ಬರಲಿಲ್ಲ. ತುಂಬಾ ಥ್ಯಾಂಕ್ಸ್ ಗಣೇಶ, ತುಂಬಾ ತುಂಬಾ ಥ್ಯಾಂಕ್ಸ್. ಏಯ್ ನಿಜ ಮಗಳು, ರಘು ತಾನೇ ಬೇರೆ ಬೇರೆ ವೇಷ ಹಾಕೊಂಡು ನಮ್ಮ ನೇಮಿಸ್ತಾ ಇದ್ದಿದ್ದು. ನಂಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ ದೊಡ್ಡಪ್ಪ. ನೀನು ದಿನ ಅಲ್ಲ ಅಲ್ಲೇ ಬಿದ್ದಿದ್ದೆ, ಗೊತ್ತಿಲ್ಲ ಅಂತ್ಯ. ಏಯ್ 4 ಬಾಸ್ರೆ ನಿಜ ಹ್ಯಾಕ್ ಆಗ್ತೀಯ, ನೋಡ್ತಾ ಇರು. ಅಯ್ಯೋ ಅಮ್ಮ, ಬೇಗ ಬನ್ನಿ, ದೊಡ್ಡಪ್ಪನ ಸಾಯಿಸ್ಬಿಡ್ತಾರೆ. ಬಿಟ್ಬಿಡಿ ದೊಡ್ಡಪ್ಪ, ಬಿಟ್ಬಿಡಿ, ಬಿಡಿ 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 ದೊಡ್ಡಪ್ಪ. ಏನ್ ಹರಿ ಬಿಡ ಅವನ್ನ, ಹೀಗ ಹೊಡೆಯೋದು? ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನಾಗತಿ?
ಏ ಅಮ್ಮ ನೋಡು ನೋಡು ನಾನು ಅವ್ನು ಕುಣಿತಾ ಇದ್ದೀನ ಅವನೇ ನನ್ನ ಕೈ ಹಿಡ್ಕೊಂಡು ತಕ್ಕ ಕುಣಿತಾ ಇದ್ದಾನೆ ಈಗ ಬಾಸ್ತಿ ನೋಡು ಅಮ್ಮ ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ನಾನು ಪುಟ್ಟ ಹುಡುಗ, ನಂಗೆ ಏನು ಗೊತ್ತಾಗಲ್ಲ. ನೀನಾದ್ರೂ ಈ ದೊಡ್ಡಪ್ಪಂಗೆ ಹೇಳಮ್ಮ. ಹೌದು ಬಾವ, ಅವನಿಗೇನು ಗೊತ್ತಾಗಲ್ಲ. ಅವನನ್ನು ಬಿಟ್ಬಿಡಿ ಬಾವ. ಬೇಡ ನರಹರಿ, ಅವನು ಬಿಡಬೇಡ, ಅವನಿಗೆಲ್ಲ ಗೊತ್ತಿದೆ. ಆ ರಘುನ ಮಾಡಿ ಮೇಲೆ ಕರ್ಕೊಂಡು ಹೋದವನು ಇವನೇ. ರೀ 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 ಬೇಡ ರೀ, ಪಾಪ ಅವಂಗೇನು ಗೊತ್ತಿರುತ್ತೆ, ಅವನ್ನ ಬಿಟ್ಬಿಡಿ. ಹೌದಣ್ಣ, ಲಡ್ಡುದೇನೂ ತಪ್ಪಿಲ್ಲ. ಸಾಕ್ಷಿ ಇವನು ಅಸ್ತ್ರ ಮಾಡ್ಕೊಂಡಿದ್ದಾಳೆ. ಏ ಶ್ವಾಸ, ಸಾಕ್ಷಿ ಅಲ್ಲ ಭೂತ ಇವನು ಅಸ್ತ್ರ ಮಾಡ್ಕೊಂಡಿದೆ. ದೊಡ್ಡಪ್ಪ, ನೀವು ಅತ್ತೆ ರೂಮಿಗೆ ಬಂದಾಗ ರಘು ಅಂಕಲ್ನ ಕಮ್ಮಲ್ ಅಂತ ನಂಬಿ ನೀವೇ ಫುಲ್ ಆಗ್ಲಿಲ್ವಾ? ನೀವು ದೊಡ್ಡವರು, ನಿಮಗ್ ಗೊತ್ತಾಗದೆ ಇರೋದು ನನಗೆ ಹೆಂಗ್ ಗೊತ್ತಾಗುತ್ತೆ? ಹೌದು ಕಣೋ, ಲಡ್ಡು ಹೇಳೋದ್ರಲ್ಲಿ ಸತ್ಯ ಇದೆ. ನಾವೇ ಆ ಭೂತದ ಕಾಟಕ್ಕೆ ಕಣ್ಣು ಬಾಯಿ ಬಿಡ್ಬೇಕಾದ್ರೆ ಈ ಲಡ್ಡುನ ಹೊಡೆಯೋದ್ರೊಳಗೆ ಏನರ್ಥ ಇದೆಯೋ ನರಹರಿ? ಏನಂದೆ ಲಡ್ಡು ಇನ್ನು ಏನಂದೆ? ಅತ್ತೆ ರೂಮ್ ಬಂದಾಗ ರಘುನ ಕಮಲ್ ಅಂತ ನಂಬಿ ನಾನು ಫೂಲ್ ಆದ್ನ ಅಂದ್ರೆ ರಘು ಅವನು ಅಂತ ನಿನ್ ಗೊತ್ತಿತ್ತಲ್ವಾ? ಅಲ್ಲ, ಹಾಗಿರ್ಬೋದು ಅಂತ ಗೆಸ್ ಮಾಡ್ದೆ ದೊಡ್ಡಪ್ಪ. ಯಾರೋ ಸಾಕ್ಷಿ ಮತ್ತು ಭೂತದ ನಡುವೆ ಬ್ರಿಡ್ಜ್ ಅಂದ್ರೆ ಸೇತುವೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಕಂಡು ಹಿಡಿದು ಮೊದಲು ಅವ್ರಿಗೆ ಬಲಿ ಹಾಕ್ಬೇಕು. ಹೆಲ್ಮೆಟ್ ಉಡ್ದಿಸ್ಬಿಟ್ರೆ ಆಮೇಲೆ ಆ ಭೂತಕ್ಕೊಂದು ಬೌನ್ಸರ್ ಹಾಕಿ ಅದ್ರ ತಲೆನ ಹೊಡೆದಾಕ್ಬಿಡ್ಬೋದು. ಸರಿ ಸರಿ, ಎಲ್ರೂ ನಡೀರಿ. ಹೊಟ್ಟೆ ತುಂಬ ಹಸಿತಾ ಇದೆ, ತಿಂಡಿ ತಿನ್ನೋಣ ಬನ್ನಿ. ನಡಿ ಬಾ. ಏಯ್ ಲಡ್ಡು, ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ಯಾ. ಎಲ್ಲಾ ಬಾಲು ನೋ ಬಾಲ್ ಆಗಿರುತ್ತೆ ಅನ್ಕೊಂಡು ಬ್ಯಾಟ್ ಬೀಸ್ತಾ ಇರಬೇಡ. ಕ್ಯಾಚ್ ಔಟ್ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯಯ್ಯೋ, ದೊಡ್ಡಪ್ಪಂಗೆ ನನ್ನ ಮೇಲೆ ಫುಲ್ ಅನುಮಾನ ಬಂದ್ಬಿಡಿದೆ. ಇನ್ಮೇಲಿಂದ ಅಲರ್ಟ್ ಆಗಿರ್ಬೇಕು. ಕೊಡ್ಬೇಕು ಅಂತನಾ? ಯಾಕೆ ಲಡ್ಡೋಣ ನನ್ನ ಹಾಕ್ದೋಗ್ತಾ ಇದ್ಯಾ? ದೊಡ್ಡಪ್ಪ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತನಾ? ಮ್ಯಾಥ್ಸ್ ಪ್ರಾಜೆಕ್ಟ್ ಆಯಿತು, ಹಿಂದಿ ಪ್ರಾಜೆಕ್ಟ್ ಆಯಿತು, ಕನ್ನಡ ಪ್ರಾಜೆಕ್ಟ್ ಆಯಿತು, ಸೋಷಿಯಲ್ ಸ್ಟಡೀಸ್ ಆಯಿತು. ಇನ್ನು ಉಳಿದಿರೋದು ಒಂದೇ ಮಾರಲ್ ಆಕ್ಟಿವಿಟಿ. ಏನ ಮಾರಲ್ ಆಕ್ಟಿವಿಟೀಸ್? ಮನೆಯಲ್ಲಿ ದೊಡ್ಡವ್ರ ಕಣ್ಣಿಗೆ ಮಣ್ಣು ಎರ್ಚೋದು ಮಾರಲ್ ಆಕ್ಟಿವಿಟೀಸ್ ಅನ್ನ? ನಿನಗೆ ಹೇ ಅಂಜಲಿ, ದೊಡ್ಡಪ್ಪ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಹಿಂಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಮ್ಯಾಥ್ಸು, ಕನ್ನಡ, ಹಿಂದಿ, ಇಂಗ್ಲೀಷು, ಮಾರಲ್ ಸೈನ್ಸ್ ಯಾವಾಗ ಮುಗಿಸೋದು? ಲಡ್ಡೋಣ ಲಡ್ಡೋಣ, ನಿನ್ ಜೊತೆ ಮಾತಾಡು. ನಿನಗೆ ಹೇಳಿಲ್ವಾ? ನನ್ನ ಜೊತೆ ಮಾತಾಡ್ಬಿಡ, ಇಲ್ಲಿಂದ ಹೊಟ್ಟೋಗು. ಎಲ್ಲೋಗ್ಲಿ ಲಡ್ಡು ಅಣ್ಣ, ಇದು ನನ್ನ ಮನೆ. ನೀನು ಹೋಗು ಅಂದ್ಬಿಟ್ರೆ ನಾನು ಎಲ್ಲೋಗ್ಲಿ? ನಂಗೆ ತುಂಬಾ ಅಳು ಬರಂಗಾಗತ್ತೆ. ಅಯ್ಯೋ, ನಿಂದಲ್ಲೇ ಕಾಟ ಇದೆಯಲ್ಲ, ಅದು ದೊಡ್ಡಪ್ಪ. ಡಿಂಕ್ ಚಿಕ್ಕ ಡಿಂಕ್ ಚಿಕ್ಕ ಡಿಂಕ್ ಚಿಕ್ಕ ಡಿಂಕ್ ಚಿಕ್ಕ. ನನ್ನಬ್ಬ ಯಾವಾಗಲೂ ಕುಣಿತಾನೆ ಇರ್ತಾನೆ. ಇವತ್ತು ಹೋಳಿ ಅಲ್ವಾ, ಓದು ಅಂತ ಹೇಳಕ್ಕಾಗಲ್ಲ, ನಿಜ ಮಾಡಲಿ.
ಸಿಕ್ಕಾಕ್ಸಿ ತಮಾಷೆ ನೋಡ್ಬೇಕು ಅಂತ ಆಸೆ ಪಟ್ಟಿದ್ಯಾ ಹೊಟ್ಟಾಗಲಿಂದ. ಲಡ್ಡು ಯಾರ್ದೋ ಜೊತೆಲಿ ಮಾತಾಡ್ತಾ ಇದ್ದಾನೆ. ಇವನ್ನೆಲ್ಲ ಬಕ್ಕಂತ ಹಿಡ್ಕೊಂಡು ಸರಿಯಾಗಿ ವಿಚಾರಿಸ್ಬೇಕು. ಲಡ್ಡು ಅಣ್ಣ ಪ್ಲೀಸ್ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡ. ಚೂ ಚೀ ಕಾ 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 ಉಡ್, 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 ಉಡ್. ಏ ಲಡ್ಡು, ಏನೋ ಮಾಡ್ತಾ ಇದೀಯಾ? ಅದು ಮುದಿಗುಬ್ಬೆ ಬಂದಿತ್ತು, ಅದನ್ನ ನೋಡಿಸಿದ್ದೆ. ಛೀ! ಅಯ್ಯೋ ಲಡ್ಡು ಅಣ್ಣ ನನ್ನ ಗೂಬೆ ಅನ್ಕೊಂಡು ಓಡಿಸ್ತಾ ಇದ್ದಾನೆ. ಇಷ್ಟು ಕೆಟ್ಟ ಅನ್ಬೇಕು. ಇವನ್ ಯಾರನ್ನ ಗೂಬೆ ಅಂತ ಇರೋದು? ಇಲ್ಲಿ ಯಾವ ಗೂಬೆನೂ ಕಾಣ್ತಾ ಇಲ್ವಲ್ಲ. ಸರಿ ಸರಿ, ಇವನ್ ಆಮೇಲೆ ವಿಚಾರಿಸ್ತೀನಿ. ಛೇ, ಎಲ್ಲಾದ್ರೂ ನನ್ನ ಹಿಡ್ಕೊಳಕ್ಕೆ ಕಾಯ್ಕೊಂಡು ನಿಂತಿದ್ರೆ ಈ ಅಂಜಲಿಗೆ ಹೆಂಗ್ ಹೇಳೋದು? ಏ ಲಡ್ಡು, ಯಾವಾಗ್ಲೂ ಅಡ್ಡ ಬರ್ತೀಯಲ್ಲೋ. ಸಾರಿ ಕಣೆ ಅಕ್ಕ, ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಹೋಗಿ ನೂಡಲ್ಸ್ ತಿನ್ನೋಣ. ಇದೇನೋ ಲಡ್ಡು, ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ. ವೆರಿ ಗುಡ್. ಬಿಡು, ಬುಕ್ಸ್ ಎಲ್ಲ ನಾನು ಎತ್ಕೋತೀನಿ. ಲಡ್ಡು, ನಾನು ನೀನು ಇಬ್ರು ನೂಡಲ್ಸ್ ತಿನ್ನೋಣ. ಕಂಪಿಗಂತ ಯಾರೂ ಇರಲಿಲ್ಲ, ಬೇಜಾರಾಗ್ತಿತ್ತು. ಬಾ. ಅಯ್ಯೋ ಲಡ್ಡು, ನನ್ನ ಒಬ್ಬಳನ್ನ ಬಿಟ್ಟು ಅಕ್ಕನ ಜೊತೆ ಹೊಟ್ಟೋಗ್ಬಿಟ್ಟ. ನಾನು ಅವನ ಜೊತೆ ಬಿಟ್ಟು ಹೋಗ್ಬಿಡ್ತೀನಿ. ಟೂ ಟೂ ಟೂ. ಸಾಕೆ ಅಣ್ಣ, ಈಗ ಬಾಸ್ ಮನೆಯವ್ರು ಹೊರಟೋದ್ರಲ್ಲ, ಇನ್ನು ಉಳಿದಿದ್ದ ಐಟಮ್ ಎಲ್ಲ ಕ್ಯಾನ್ಸಲ್ ಹೇಳ್ಬಿಡು. ಮಾಡಿದೆ ಕಣ. ಯಾವ ಸಂತೋಷಕ್ಕೆ ಅದೆಲ್ಲ ತರ್ಸ್ಕೊಂಡು ತಿನ್ಬೇಕೀಗ? ಆಸಿ ಇವತ್ತು ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲ ಎಡವಟ್ಟಾಗೋಯ್ತು. ಕ್ಲೀನ್ ಬೋಲ್ಡ್ ಮಾಡ್ಬಿಡ್ತು ಕಣ ನನಗದು. ಈಗ ಈ ನೂಡಲ್ಸು ಕೂದಲಾಗಿ ನನ್ನ ಗಂಟೊಳಗೆ ಇಳಿತಾ ಇಲ್ಲ. ಹ್ಞೂ, ಮತ್ತೆ ನಮಗೆಲ್ಲ ಏನು ಹೇಳ್ದೆ ಗುಟ್ಟಾಗಿ ಗುಸ್ಗುಸು ಅಂತ ಮಾತಾಡ್ಕೊಂಡು ನೀವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಹೀಗೆಲ್ಲ ಆಗಿದ್ದು. ಅಂದ್ರೆ ಸಾಕ್ಷಿ ಮದುವೆ ನಿಂತೋದ್ರೆ ನಿನಗೆ ಸಂತೋಷನಾ? ಅಮ್ಮ, ನಾನು ಎಲ್ಲ ಹಾಗೆ ಹೇಳಿದೆ. ಮದುವೆ ದಿನಾಂಕನ ಮತ್ತಿನ್ ಯಾವತ್ತಾದರೂ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿದೆ ಅಷ್ಟೇ. ಲಡ್ಡು, ನಿಮ್ಮ ಅತ್ತೆ ಜೊತೆ ಸೇರ್ಕೊಂಡು ಪಿತೂರಿ ಮಾಡಿದ್ದಾಯ್ತಲ್ಲ, ತಿನ್ನು, ಚೆನ್ನಾಗಿ ತಿನ್ನು, ಆಮೇಲೆ ಹಾಲು ಕುಡಿಯುವಂತೆ. ಲಡ್ಡು, ಯಾಕೋ ತಿಂತ ಇಲ್ಲ? ತಿನ್ನೋ. ಹಾ, ತಿಂತೀನಿ.